ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡ್ತಿರೋ ದೆಹಲಿಯ ಭಾರತ್ ಮಂಟಪದಲ್ಲಿ ಅಕ್ಷರಶಃ ಅರಾಜಕತೆ ತಾಂಡವವಾಡಿದೆ. ಅಂತಾರಾಷ್ಟ್ರೀಯ ಎಐ ಶೃಂಗಸಭೆ ನಡೆದಿರೋ ಪವಿತ್ರ ವೇದಿಕೆಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಅಸಭ್ಯವಾಗಿ ವರ್ತಿಸಿದ್ದಾರೆ. ನಡು ಹಗಲಲ್ಲೇ ಶರ್ಟ್ ಬಿಚ್ಚಿ ಅರಬತ್ತಲೆಯಾಗಿ ನುಗ್ಗಿದ ಕಾಂಗ್ರೆಸ್ ಪಡೆ ಜಾಗತಿಕ ಗಣ್ಯರ ಮುಂದೆ ಭಾರತದ ಮರ್ಯಾದೆಯನ್ನ ಹರಾಜು ಹಾಕಿದೆ. ಈ ನಾಚಿಕೆಗೇಡಿನ ಕೃತ್ಯ ಕಂಡು ಕೆಂಡಮಂಡಲವಾದ ಸಾರ್ವಜನಿಕರೇ ಪ್ರತಿಭಟನಾಕಾರರನ್ನ ಅಟ್ಟಾಡಿಸಿ ಒದ್ದಿರೋ ಘಟನೆ ಈಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಅಸಲಿಗೆ ಭಾರತ ಮಂಟಪದಲ್ಲಿ ನಡೆದ ಆ ಹೈಡ್ರಾಮಾ ಹೇಗಿತ್ತು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಹೌದು, ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗವಹಿಸಿರುವ ದೆಹಲಿಯ ಭಾರತ್ ಮಂಟಪ ರಣರಂಗವಾಗಿ ಮಾರ್ಪಟ್ಟಿದೆ. ಎಐ ಇಂಪ್ಯಾಕ್ಟ್ 2026 ಶೃಂಗಸಭೆ ನಡೆದಿರೋ ವೇಳೆ ಏಕಾಏಕಿ ನುಗ್ಗಿದ 10ಕ್ಕೂ ಹೆಚ್ಚು ಯುವ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಶರ್ಟ್ಗಳನ್ನ ಬಿಚ್ಚಿ ಅರಬತ್ತಲೆಯಾಗಿ ರಂಪಾಟ ಮಾಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ಒಪ್ಪಂದವನ್ನ ವಿರೋಧಿಸುವ ನೆಪದಲ್ಲಿ ಜಾಗತಿಕ ವೇದಿಕೆಯಲ್ಲಿ ದೇಶದ ಪ್ರತಿಷ್ಠೆಯನ್ನ ಮಣ್ಣುಪಾಲು ಮಾಡೋಕೆ ಈ ಕಿಡಿಗೇಡಿಗಳು ಸಂಚು ರೂಪಿಸಿದ್ರು. ಇನ್ನು ಕೈ ಕಾರ್ಯಕರ್ತರ ಈ ಅಸಭ್ಯ ವರ್ತನೆ ಕಂಡು ಸಭೆಯಲ್ಲಿದ್ದ ಸಾರ್ವಜನಿಕರು ಆಕ್ರೋಶದ ಕಟ್ಟೆ ಒಡೆದಿದೆ. ದೇಶದ ಗೌರವವನ್ನ ಹರಾಜು ಹಾಕ್ತಿದ್ದ ಪ್ರತಿಭಟನಾಕಾರರಿಗೆ ಸಾರ್ವಜನಿಕರೇ ಕಾಲಿನಿಂದ ಒದ್ದು ಸರಿಯಾಗಿ ಧರ್ಮದೇಟು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಅವರನ್ನ ಅಟ್ಟಾಡಿಸಿಕೊಂಡು ಹೋಗಿ ಭಾರತ ಮಂಟಪದ ಆವರಣದಿಂದ ಹೊರಗೆ ಬಿದ್ದಿದ್ದಾರೆ. ಇತ್ತ ಅಂತಾರಾಷ್ಟ್ರೀಯ ಗಣ್ಯರ ಮುಂದೆ ಕಾಂಗ್ರೆಸ್ ಮಾಡಿದ ಈ ಕೃತ್ಯ ಇಡೀ ಭಾರತೀಯರು ತಲೆ ತಗ್ಗಿಸುವಂತೆ ಮಾಡಿದೆ. ಘಟನೆಯ ಬಗ್ಗೆ ಬಿಜೆಪಿ ಸಂಸದ ಸಂಬಿತ್ ಪಾತ್ರ ಕಾಂಗ್ರೆಸ್ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಕಾಂಗ್ರೆಸ್ ಈಗ ಕೇವಲ ಟಾಪ್ಲೆಸ್ ಮಾತ್ರವಲ್ಲ, ಅದು ಬ್ರೈನ್ಲೆಸ್ ಮತ್ತು ಶೇಮ್ಲೆಸ್ ಪಕ್ಷವಾಗಿ ಮಾರ್ಪಟ್ಟಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಜಾಗತಿಕ ವೇದಿಕೆಯಲ್ಲಿ ಭಾರತದ ವರ್ಚಸ್ಸನ್ನ ಕುಗ್ಗಿಸಲು ಕಾಂಗ್ರೆಸ್ ತನ್ನ ಕಾರ್ಯಕರ್ತರನ್ನ ಅರಬತ್ತಲೆಯಾಗಿ ರಸ್ತೆಗೆ ಇಳಿಸಿರೋದು ಅವರ ಸಂಸ್ಕಾರವನ್ನ ತೋರಿಸುತ್ತೆ ಅಂತ ಸಂಬಿತ್ ಪಾತ್ರ ಖಡಕ್ ಆಗಿ ವಾಗ್ದಾಳಿ ನಡೆಸಿದ್ದಾರೆ. ಈ ನಾಚಿಕೆಗೇಡಿನ ಕೃತ್ಯ ಆಕಸ್ಮಿಕವಾಗಿ ನಡೆದಿದ್ದಲ್ಲ, ಇದೊಂದು ವ್ಯವಸ್ಥಿತ ಸಂಚು ಅಂತ ಬಿಜೆಪಿ ಗಂಭೀರವಾಗಿ ಆರೋಪ ಮಾಡಿದೆ. ಈ ಅಸಭ್ಯ ಪ್ರತಿಭಟನೆಯ ಪ್ಲಾನ್ ನಡೆದಿದ್ದು ರಾಹುಲ್ ಗಾಂಧಿ ನಿವಾಸದಲ್ಲಿ ಅನ್ನೋದು ಸಂಬಿತ್ ಪಾತ್ರ ಅವರ ನೇರ ಆರೋಪ. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸಮ್ಮುಖದಲ್ಲೇ ವಿದೇಶಿ ಪ್ರತಿನಿಧಿಗಳ ಮುಂದೆ ಭಾರತದ ಮರ್ಯಾದೆ ತೆಗೆಯೋಕೆ ಸ್ಕೆಚ್ ಹಾಕಲಾಗಿತ್ತು ಅಂತ ಬಿಜೆಪಿ ಗಂಭೀರ ದೂರನ್ನ ದಾಖಲಿಸಿದೆ. ಇದೇ ವೇಳೆ ರಾಹುಲ್ ಗಾಂಧಿಯನ್ನ ಅತಿ ದೊಡ್ಡ ದೇಶದ್ರೋಹಿ ಅಂತ ಸಂಬಿತ್ ಪಾತ್ರ ಕರೆದಿದ್ದಾರೆ. ಯಾವೊಬ್ಬ ಭಾರತೀಯನು ತನ್ನ ರಾಷ್ಟ್ರದ ಬಗ್ಗೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಇಷ್ಟು ಕೀಳಾಗಿ ವರ್ತಿಸುವುದಿಲ್ಲ. ವಿರೋಧ ಪಕ್ಷದ ನಾಯಕರು ವಿದೇಶಿ ಶಕ್ತಿಗಳ ಜೊತೆ ಕೂಡಿ ಭಾರತದ ಅಭಿವೃದ್ಧಿಯನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ತಂತ್ರಜ್ಞಾನದಲ್ಲಿ ಭಾರತ ಮುಂಚೂಣಿಗೆ ಬರುತ್ತಿರುವುದನ್ನ ಸಹಿಸದ ಕಾಂಗ್ರೆಸ್ ಈ ರೀತಿಯ ಅರಾಜಕತೆ ಸೃಷ್ಟಿಸುತ್ತಿದೆ ಅಂತ ಆರೋಪಿಸಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಇದೊಂದು ನಾಚಿಕೆಗೇಡಿನ ಸಂಗತಿ. ದೇಶದ ಪ್ರತಿಷ್ಠೆಯನ್ನ ಹಾಳು ಮಾಡಲೆಂದೇ ಕಾಂಗ್ರೆಸ್ ಈ ರೀತಿ ಅವ್ಯವಸ್ಥಿತೆ ಸೃಷ್ಟಿಸಿದೆ ಎಂದು ಯೋಗಿ ಕಿಡಿಕಾರಿದ್ದಾರೆ. ಅತ್ತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಪ್ರತಿಕ್ರಿಯೆ ನೀಡುತ್ತಾ ಭಾರತವು ವಿಶ್ವ ನಾಯಕತ್ವ ವಹಿಸುವುದನ್ನ ವೀಕ್ಷಿಸುತ್ತಿರೋ ವೇಳೆ ಕಾಂಗ್ರೆಸ್ ರಾಷ್ಟ್ರದ ಗೌರವವನ್ನ ಮಣ್ಣುಪಾಲು ಮಾಡಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಘಟನೆಯ ದೊಡ್ಡ ಭದ್ರತಾ ಲೋಪದ ಪ್ರಶ್ನೆಯನ್ನ ಕೂಡ ಎತ್ತಿದೆ. ಪ್ರತಿಭಟನಾಕಾರರು QR ಕೋಡ್ ಇರೋ ಪಾಸ್ಗಳನ್ನ ಬಳಸಿಕೊಂಡೇ ಸ್ಥಳಕ್ಕೆ ಪ್ರವೇಶ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅತಿ ಗಣ್ಯರು ಭಾಗವಹಿಸುವ ಜಾಗದಲ್ಲಿ ಈ ಕಿಡಿಗೇಡಿಗಳು ಹೇಗೆ ನುಗ್ಗಿದ್ರು ಅನ್ನೋದು ಈಗ ಪೊಲೀಸರಿಗೆ ತಲೆನೋವಾಗಿದೆ. ಸದ್ಯ ದೆಹಲಿಯ ಪೊಲೀಸರು ಕೆಲವು ವ್ಯಕ್ತಿಗಳನ್ನ ಬಂಧಿಸಿದ್ದು ತಿಲಕ್ ಮಾರ್ಗ್ ಪೊಲೀಸ್ ಠಾಣೆಯಲ್ಲಿ ಕಾನೂನು ಕ್ರಮ ಜರುಗಿಸಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಈ ಶರ್ಟ್ಲೆಸ್ ಸಂಸ್ಕೃತಿ ಇಡೀ ದೇಶದಲ್ಲೇ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜಕೀಯ ವಿರೋಧ ಮಾಡೋಕೆ ಎಷ್ಟೋ ಮಾರ್ಗಗಳಿದ್ರೂ ಅಂತಾರಾಷ್ಟ್ರೀಯ ವೇದಿಕೆಯನ್ನ ಬಳಸಿ ಭಾರತದ ಪ್ರತಿಷ್ಠೆಯನ್ನ ಹರಾಜು ಹಾಕಿದ್ದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ವಿದೇಶಿ ಪ್ರತಿನಿಧಿಗಳ ಮುಂದೆ ಅರಬತ್ತಲೆಯಾಗಿ ಪ್ರತಿಭಟಿಸಿದ ಈ ಕಾರ್ಯಕರ್ತರ ನಡೆ ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.